ಹಲೋ, ವೆಲ್ಕಮ್ ಬ್ಯಾಕ್ ಟು ಚಮನ ಗೌಡ ಬ್ಲಾಗ್. ಇವತ್ತು ಅಕ್ಷಯ ತೃತೀಯ ಆ್ಯಂಡ್ ನಿಮಗೆಲ್ಲರಿಗೂ ಹ್ಯಾಪಿ ಅಕ್ಷಯ ತೃತೀಯ. ತುಂಬ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ. ಹಾಯ್ ಅನ್ನಮ್ಮ. ಹಾಯ್. ಅದೇನು ಹಾಯ್ ಹಿಂಗೆ ಅನ್ಬೇಕು. ಹಾಯ್ ಹಾಯ್. ಸೊ ಇವಾಗ ಎಲ್ಲರಿಗೂ ಹೇಳು ವೆಲ್ಕಮ್ ವೆಲ್ಕಮ್ ಟು ಟು ನನ್ನ ಮಗಳ ಮಗಳ ಚಾನೆಲ್. ಥ್ಯಾಂಕ್ ಯು. ಸ್ನಾನ ಮಾಡ್ತಾರೆ. ಏನ್ಗೆ ಎಣ್ಣೆ ಹಾಕಬೇಕು? ಇಲ್ಲ ರಾತ್ರಿ ಹಾಕಬೇಕು, ಒಂದಿನ ಪೂರ್ತಿ ಎಣ್ಣೆ ಇರಬೇಕು, ಸ್ನಾನ ಮಾಡಬೇಕು. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ನೀ ಯಾವಾಗಲೂ ಹಂಗೆ ಮಾಡೋದು ತಗೋ. ಅಕ್ಷಯ ತೃತೀಯ ಪವಿತ್ರ ದಿನ. ಇವತ್ತು ಸೂರ್ಯ ಮತ್ತು ಚಂದ್ರ ಬೆಳಕು ಕೊಡುವಂತಹ ದಿನ. ಅಕಾರ್ಡಿಂಗ್ ಟು ಮೈಥಾಲಜಿ ಇವತ್ತಿನ ದಿನ ಸತ್ಯುಗ್ ಆಗಿದ್ದು. ಸೊ ಇವತ್ತು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಅಕ್ಷಯ ಅಂದರೆ ಶಾಶ್ವತ. ಸೊ ಇವತ್ತು ನಾವೇನೇ ತಗೊಂಡ್ರು ಅದು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿರುತ್ತೆ ಅಂತ ಒಂದು ನಂಬಿಕೆ. ಸೊ ನಾವು ಇವತ್ತು ಶ್ರೀ ಗಣೇಶ್ ಗೋಲ್ಡ್ ಜುವೆಲ್ಲರ್ಸ್ ರಾಜಾಜಿನಗರ್ಗೆ ಬಂದ್ವಿ. ಇವತ್ತು ನನಗೆ ಸರ್ಪ್ರೈಸ್ ಪಾರ್ಟ್ ಏನು ಅನಿಸಿದ್ದು ಅಂದರೆ ಅವರ ಹಾಸ್ಪಿಟಾಲಿಟಿ. Every 15 minutes they served variety of food to all their customers. They have huge variety of collections and this earring caught my eye. ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಹೇಳಲೇಬೇಕು, ಈ ವಿಡಿಯೋ ಶೂಟ್ ಮಾಡೋಕ್ಕೂ ಮುಂಚೆ ನಾನು ಅವರ ಪರ್ಮಿಷನ್ ತಗೊಂಡಿದ್ದೆ. ಅಮ್ಮ ಒಂದು ಪುಟ್ಟ ಇಯರಿಂಗ್ಸ್ ತಗೊಂಡು ಅದಾದಮೇಲೆ ಆಪೋಸಿಟಲ್ಲೇ ಆಶಾ ಸ್ವೀಟ್ ಸೆಂಟರ್ ಇತ್ತು. ಸ್ವೀಟ್ ತೊಗೊಳ್ದೇ ಇರೋಕ್ಕಾಗತ್ತಾ? ಸೊ ಇವತ್ತು ಅಕ್ಷಯ ತೃತೀಯ. ಸೊ ಎಲ್ಲರೂ ಏನು ಅಂದ್ಕೊತಾರೆ, ಗೋಲ್ಡ್ ಪರ್ಚೇಸ್ ಮಾಡಬೇಕು, ಸಿಲ್ವರ್ ತೊಗೋಬೇಕು, ಅಥವಾ ಏನಾದರೂ ಒಂದು ಬೈ ಮಾಡಬೇಕು ಅಂತ. ಬಟ್ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಇವತ್ತು ಏನಾದರೂ ಒಂದು ಹೊಸದಾಗಿ ಏನಾದರೂ ಸ್ಟಾರ್ಟಪ್ ಮಾಡೋದು ಒಳ್ಳೆಯದು ಅಂತ ಹೇಳಿದ್ರು. ಸೊ ಅದಕ್ಕೆ ಐ ಥಾಟ್ ಲೈಕ್ ನನ್ನ ಒಂದು ರುಟೀನ್ ಇರುತ್ತೆ ಅಲ್ವಾ, ಸೊ ಡೈಲಿ ರುಟೀನ್ನ. ಸೊ ಅದನ್ನು ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ಅದನ್ನು ನಾನು ತೋರಿಸ್ತೀನಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲನೂ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಗೋಲ್ಡ್ ಪರ್ಚೇಸ್ ಮಾಡಿದ್ವಿ. ಅಮ್ಮಗೆ ಒಂದು ಇಯರಿಂಗ್ ಬೇಕಿತ್ತು, ಸೊ ಅವರು ಪರ್ಚೇಸ್ ಮಾಡಿದ್ರು. ಓಕೆ, ಸೊ ನೀವೆಲ್ಲ ಲೈಫಲ್ಲಿ ಸೇವಿಂಗ್ಸ್ ಮಾಡಿದ್ದೀರಾ ಇಲ್ವಾ? ಕಮೆಂಟ್ ಮಾಡಿ. ಇಲ್ಲ ಅಂದರೆ ಇವಾಗಲೇ ಈ ಥರ ಒಂದು ಪಿಗ್ಗಿ ಬಾಕ್ಸ್ನ ಆರ್ಡರ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಕಾಣಿಸ್ತಾ ಇದೆಯಾ? ಸೊ ಇದು ಬಂದ್ಬಿಟ್ಟು 1 lakh ಸ್ಮಾಲ್ ಅಮೌಂಟ್ ಬಿಕಮ್ ಬಿಗ್ ಸೇವಿಂಗ್ ಅಂತ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ. ನನಗೆ ಚಿಕ್ಕ ವಯಸ್ಸಿನಿಂದನೂ ಒಂದು ಹುಚ್ಚಿದೆ ಆಯಿತಾ. ಯಾರೆಲ್ಲ ನನಗೆ ದುಡ್ಡು ಕೊಡ್ತಾರೋ ಅವ್ರ ಹೆಸರನ್ನು ನಾನು ಆ ನೋಟ್ ಮೇಲೆ ಬರೆದು ಇಟ್ಕೊತೀನಿ. ಸೊ ಒಂದಷ್ಟು ಕಲೆಕ್ಟ್ ಆದಮೇಲೆ ಅವ್ರ ಹೆಸರಲ್ಲಿ ನಾನು ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ. ಸೊ ಇದು ಯಾವುದೇ ಅದರ ಪ್ರಮೋಷನ್ ಅಲ್ಲ, ಇದು ನಾನೇ ಒಂದು ಪಾರ್ಟ್ ಆಫ್ ಸೇವಿಂಗ್ಸ್ ಅಂತ ನಾನು ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಈಗ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಲ್ಯಾಟ್ರಿ. ಸೊ ಇದು ನನಗೆ ಒಂಥರ ಐ ಫೆಲ್ಟ್ ಲೈಕ್ ಏನು ಆರಾಮಾಗಿ ನಾನು ಯೂಸ್ ಮಾಡ್ಬೋದು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇದಕ್ಕೆ ಇನ್ನೊಂದೇನು ಅಂದರೆ ಎಲ್ಲೂ ನಿಮಗೆ ಓಪನ್ ಮಾಡೋದಕ್ಕಾಗಲ್ಲ. ಸೊ ಇನ್ ಕೇಸ್ ನೀವು ಇವಾಗ ಒಳಗೆ ಹಾಕಿರೋದು ಪುನಃ ವಾಪಸ್ ಬೇಕು ಅಂದರೆ ನೀವು ಬಾಕ್ಸ್ನೇ ಹೊಡಿಬೇಕಾಗುತ್ತೆ. ಸೊ ಅದೊಂಥರ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ಸೊ ಎಮರ್ಜೆನ್ಸಿ ಬೇಕು ಅಂದಾಗ ಓದಬೇಕಾಗುತ್ತೆ. ಬಟ್ ಇನ್ ಕೇಸ್ ಇಲ್ಲ ನಾನು ಅವಾಗವಾಗ ರಿಮೂವ್ ಮಾಡ್ತೀನಿ, ತೊಗೊತಾ ಇರ್ತೀನಿ ಅಂದಾಗ ಐ ಥಿಂಕ್ ಇಟ್ಸ್ ಅ ಗುಡ್ ಆಪ್ಷನ್. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ. ಸೊ ಇಫ್ ಯು ನೋ ಮೀ, ಐ ಆಮ್ ಅ ವೆರಿ ಬಿಗ್
ಡಿವೋಟಿ ಆಫ್ ಲಾರ್ಡ್ ಕೃಷ್ಣ ಆ್ಯಂಡ್ ನಮ್ಮ ಮನೆ ದೇವ್ರು ಕೂಡ ಕೃಷ್ಣನೇ. ಸೊ ಇದು ಬಂದು ಕೃಷ್ಣ ಪಾರ್ಟ್ ಅಂತ. ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ. ಸೊ ಐ ಥಾಟ್ ಇವಾಗ ಓಪನ್ ಮಾಡೋಣ ಅಂತ. ಸೊ ಕ್ಯೂಟ್. ಸೊ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಬಾಕ್ಸ್ ನಮ್ಮ ಒಂದು ಫೀಲಿಂಗ್, ಓಕೆನಾ. ಸೊ ಇದನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಎಮೋಷನ್ಸ್, ನಾನಿವಾಗ ಖುಷಿಯಾಗಿದ್ದೀನಿ, ಓಕೆನಾ. ಸೊ ಇಫ್ ಎಟ್ ಆಲ್ ಐ ಆಮ್ ಹ್ಯಾಪಿ, ನನಗಿವಾಗ ಗ್ರೀನ್ ಕಲರಲ್ಲಿ ನಾನು ಓಪನ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಒಂದು ಪಾಸಿಟಿವ್ ನೋಟ್ ಇರುತ್ತೆ. ಸೊ ಅದನ್ನ ಓದಿ ನೀವು ಇನ್ನೂ ಖುಷಿ ಪಡ್ಬೋದು ಅಂತ. ಸೊ ಆ್ಯಕ್ಚುಲಿ ಒಳ್ಳೆ ಐಡಿಯಾ ಅಲ್ವಾ. ಸೊ ಇವತ್ತು ನಾನು ಓಪನ್ ಮಾಡ್ತಿದ್ದೀನಿ. ಹರೇ ಕೃಷ್ಣ ಕೃಷ್ಣ ರಾಧೆ ರಾಧೆ. ಓಕೆ, ಸೊ ಫಸ್ಟ್ ಕಾರ್ಡ್, ಐ ಆಮ್ ಹ್ಯಾಪಿ ಟುಡೇ. ಓಕೆ, ಸೊ ಏನು ಬಂದಿದೆ ಅಂತ ನೋಡೋಣ. Our true strength is in staying calm, patient, and balanced, no matter what happens in life. See? ಸೊ ಇವಾಗ ನಿಮಗೆ ಖುಷಿ ಆಯಿತು ಅಂದಾಗ ನೀವು ಇದನ್ನು ಓಪನ್ ಮಾಡಿ. ಇಟ್ ವಿಲ್ ಮೇಕ್ ಯು ಫೀಲ್ ಮೋರ್ ಹ್ಯಾಪಿ. ನಿಮ್ಗೆ ಇವಾಗ ಪೀಸ್ ಬೇಕು ಅಂತ ಇದ್ದರೆ ಸೊ ಪಿಂಕ್ ಕಲರ್. ಸೊ ಅದೇ ಥರ ಒಂದೊಂದು ಕಲರ್ಸಲ್ಲೂ ಒಂದೊಂದು ಎಮೋಷನ್ಸ್ ಇದೆ. ಸೊ ನಾನು ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಗೇನ್ ಇಟ್ಸ್ ನಾಟ್ ಎ ಪ್ರಮೋಷನ್. ಈಗ ನಾನೇ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಲ್ಲಿ ನನಗೆ ಸಿಕ್ಕಿತ್ತು. ಸೊ ಐ ಥಾಟ್ ಲೈಕ್ ತಗೊಳ್ಳೋಣ ಇದನ್ನ, ಒಂದು ರಿಲ್ಯಾಕ್ಸ್ದು ಮೈಂಡ್ ಆಗುತ್ತೆ ಅಂತ. ಸೊ ಇವತ್ತು ನಾನು ನಿಮಗೆ 2 ಹೊಸ ವಿಚಾರ ತಿಳಿಸ್ತೆ. ಸೊ ಒಂದು ಸೇವಿಂಗ್ಸ್ ಹೇಗೆ ಮಾಡೋದು ಅಂತ, ಇನ್ನೊಂದು ಎಮೋಷನ್ಸ್. ಸೊ ಈ ಎರಡು ನಮ್ಮ ಜೊತೆಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ನಿಜ ಹೇಳ್ತೀನಿ, ಲೈಫು ತುಂಬ ಸ್ಮೂತಾಗಿರುತ್ತೆ. ಈಗಲೇ ನೆಮ್ಮದಿಯಾಗಿರಬೇಕು, ಕರೆಕ್ಟಾ? ಸೊ ಓಕೆ, ಇವತ್ತಿನ ದಿವಸ ನಮ್ಮ ಅಮ್ಮಂಗೆ ನಾನೇ ಬಂಗಾರ ಆ್ಯಂಡ್ ನಮ್ಮ ಅಮ್ಮನ ಹತ್ರ ಇರೋ ಬಂಗಾರ ಎಲ್ಲ ನನಗೆ. ಮೀನಾಕ್ಷಿ, ಮೀನಾಕ್ಷಿ, ಹೇಳಿ ಹ್ಞೂ ಅಂತ ಹೇಳು. ಅದೇ ಬೇಡ ನಿನಗೆ. ಸೊ ಆಯ್ತು, ಇವಾಗ ಕೊಡಲ್ವಾ ಅಷ್ಟೇ ಹೇಳು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಲ್ಲ ಅಮ್ಮ, ನಾನು ಬಂಗಾರ ತಾನೇ. ಮತ್ತೆ ನಿಂದೆಲ್ಲ ಕೊಲ್ಬೇಕು ತಾನೇ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅಲ್ಲ ಹೋಗ್ಲಿ, ಮಾತಾಡೋದು ಹೂ ಅಂತ ಇದೆಯಾ? ಹೇಳು, ಕೊಡ್ತೆ ಎಲ್ಲ. ಇವಾಗ ಏನಾಯಿತು ಗೊತ್ತಾ? ಸೊ ಈಗ ಜಸ್ಟ್ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಇಡ್ತಾ ಇದ್ದೆ. ನನಗೆ ಸಿಟ್ಟು ಆಯ್ತಾ, ಇದು ಖಾಲಿ ಡಬ್ಬ ಅಲ್ವಾ, ಎಷ್ಟೇನ ಅಂತ ಅಂದ್ಕೊಂಡೆ. ಬಟ್ ಯು ನೋ ವಾಟ್, ಒಳಗೆ ಏನಿದೆ ಗೊತ್ತಾ? ಐಶು ಕೃಷ್ಣ ಇಸ್ ವಿತ್ ಯು. ಮಚ್ ನೀಡೆಡ್, ಬಿಕಾಸ್ ಈ ಒಂದು ಫೇಸ್ ಆಫ್ ಟೈಮಲ್ಲಿ ಐ ಥಿಂಕ್ ನನಗೆ ಎಲ್ಲ ಅನಿಸಿರೋದು ಕೃಷ್ಣ ಒಂದೇ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಮರ್ತೋಯ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಹಂಗೆ ನಗ್ಬಾರ್ದು, ಹಂಗೆ ನಕ್ಕಿದ್ರೆ ಇದು
ಸುಮ್ಮನೆ ಸಾಕು. ಆಯ್ತಾಯ್ತು. ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ. ಆಯ್ತಾ